ಇವತ್ತು ಸವಳಂಗದ ಹತ್ರ ಬಿದ್ರಳ್ಳಿ ಅಂತೇಳಿ ಒಬ್ರು ರೈತರು ತೋಟದಲ್ಲಿದ್ದೀವಿ. ಸಾಕಷ್ಟು ಪೋಷಕಾಂಶಗಳ ಕೊರತೆ ಕಂಡು ಬರ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ನಾವು ಈಗ ಜಿಂಕ್ ಡಿಫಿಷಿಯನ್ಸಿ ಆಗಿರೋ ಒಂದು ಗಿಡನ ನೋಡ್ಬೋದು ನೀವು. ಅದರಲ್ಲಿ ಮರ ಎಲ್ಲ ಬೆಂಡಾಗಿದೆ. ಸೊ ಇದು ಎಸ್ಪೆಷಲಿ ಜಿಂಕ್ ಕೊರತೆ. ಜಿಂಕ್ ಸಫಿಷಿಯೆಂಟ್ ಆಗಿ ಸಿಗದೇ ಇದ್ರೆ ಸೊ ಮರ ಸೆಲ್ವಾಲ್ಗಳ ಬೆಳವಣಿಗೆ ಇಂಟರ್ಲೋಡಲ್ ಲೆಂತ್ ಅಂತ ಹೇಳ್ತೀವಿ ಇದನ್ನ. ಇದು ಸಣ್ಣದಾಗ್ತಾ ಮತ್ತೆ ಯಾವಾಗ ಕ್ರಾಸ್ ಆಗ್ತಾ ಬರ್ತದೆ ಗಿಡ. ಸೊ ಇದನ್ನ ನೀವು ನಿರ್ವಹಣೆ ಮಾಡಲಿಕ್ಕೆ ತುಂಬಾ ರೈತರು ಸರಿಯಾಗಿ ಜಿಂಕ್ ಬಳಕೆ ಮಾಡೋದಿಲ್ಲ ಅಡಿಕೆಲಿ. ಈಗಿನ ಸಸಿ ತೋಟ ಅಂತೇಳಿ ಅವರು ಜಿಂಕ್ ಕೊಡೋದಿಲ್ಲ. ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಡ್ತಾರೆ. ಕೊಟ್ಟಿಗೆ ಗೊಬ್ಬರದಲ್ಲಿ ಸಿಗುತ್ತೆ, ಸಿಗಲ್ಲ ಅಂತಿಲ್ಲ, ಬಟ್ ಭಾಳ ಕಡಿಮೆ ಪ್ರಮಾಣದಲ್ಲಿ ಜಿಂಕ್ ಸಿಗುತ್ತೆ. ನೀವು ಹೆಚ್ಚು ಸಗಣಿ ಗೊಬ್ಬರ ಬಳಕೆ ಮಾಡಿದ್ರು ಕೂಡ ನೀವು ಈ ಥರ ಈಗ ಇಲ್ಡ್ ಸಖತ್ ಹಿಂಗಾರ ಬರ್ತಾ ಇದೆ ಅಂದರೆ ನೋಡ್ಬೋದು ನೀವು ಎಷ್ಟು ಗಿಡ ವೆಜಿಟೇಟಿವ್ ಗ್ರೋತ್ ಇದೆ. ಮತ್ತು ಹಿಂಗಾರನು ನಂಬರ್ ಆಫ್ ಹಿಂಗಾರ ಆಲ್ರೆಡಿ 3 ಹಿಂಗಾರ ಕಿತ್ತಿದೆ ಅಲ್ರಿ ಯಜಮಾನ್ರೆ. 2 ಹಿಂಗಾರ ಕಿತ್ತಿದೆ, ಹೊಟ್ಟೆನೂ ದೊಡ್ಡದಿದೆ. ಸೊ ಇದಕ್ಕೆ ಸಫಿಷಿಯೆಂಟ್ ಆಗಿ ನಿಮಗೆ ಹಿಂಗಾರಕ್ಕೆ ಬೇಕಾಗಿರೋವಷ್ಟು ಜಿಂಕ್ ಸಿಗದೇ ಇದ್ದಾಗ ಈ ಸೆಲ್ ವಾಲ್ಗಳ ಬೆಳವಣಿಗೆಯಲ್ಲಿ ಏನಾಗ್ತದೆ, ಮರ ಈ ಜಿಂಕ್ನೆಲ್ಲ ತಗೊಂಡೋಗಿ ಹಿಂಗಾರಕ್ಕೆ ಕೊಡುತ್ತೆ. ಯಾವಾಗ ಹಿಂಗಾರಕ್ಕೆ ಜಾಸ್ತಿ ಕೊಡುತ್ತೆ ಸೊ ಗಿಡ ಹೊಡೆತ ತಗೊಳುತ್ತೆ. ಅವಾಗ ನಿಮಗೆ ಇಲ್ಡ್ ಕೊಟ್ಟು ಗಿಡ ಏನು ಮಾಡುತ್ತೆ, ನನ್ನ ಮುಂದಿನ ಜನ್ರೇಷನ್ ಚೆನ್ನಾಗಿ ಬರಲಿ ಅಂತಲೇ ಯೋಚನೆ ಮಾಡೋದು ಯಾವುದೇ ಒಂದು ಗಿಡ ಆಗಲಿ. ಈಗ ನಾವು ಹೆಂಗೆ ನಮ್ಮ ಮಕ್ಕಳು ಮರಿ ಅದು ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಅವ್ರಿಗೆ ಏನಾರ ಪ್ರಾಪರ್ಟಿ ಮಾಡಿ ಇಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರ್ತದಲ್ವಾ. ಸೊ ಅದೇ ಥರ ಇದು ಕೂಡ ಗಿಡ ಏನು ಮಾಡುತ್ತೆ, ನನ್ನ ಮುಂದಿನ ಜನ್ರೇಷನ್ ಚೆನ್ನಾಗಿರಲಿ ಅಂತ ಇಲ್ಡಿಗೆ ಇಂಪಾರ್ಟೆನ್ಸ್ ಕೊಡುತ್ತೆ, ಇಲ್ಡ್ ಕೊಡುತ್ತೆ ನಿಮಗೆ. ಬಟ್ ಗಿಡ ಹೊಡೆತ ತಗೊಳುತ್ತೆ. ಯಾವುದು ಮರ ಕ್ರಾಸ್ ಆಗೋದು, ಸುಳ್ಳಿಗೆ ಸಣ್ಣದಾಗೋದು, ಇವೆಲ್ಲ ಆಗ್ತದೆ. ಬಟ್ ನೀವು ಅವಾಗ ಸರಿಯಾಗಿ ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡ್ಕೊಂಡ್ರೆ, ಯಾವುದು ನಿಮ್ಮ ಜಿಂಕ್ ಆಗಲಿ, ಪೊಟ್ಯಾಶ್ ಆಗಲಿ, ಸಾರಜನಕ ಆಗಲಿ, ನೀವು ಸರಿಯಾಗಿ ಬೋರಾನ್ ಆಗಲಿ ಇದನ್ನ ಮ್ಯಾನೇಜ್ ಮಾಡಿದ್ರೆ ವ್ಯವಸ್ಥಿತವಾಗಿ ನೀವು ಪೋಷಕಾಂಶಗಳು ಈ ಗಿಡ ನೋಡಿ, ಗಿಡದ ಬೆಳವಣಿಗೆ ಹೇಗಿದೆ ಅದ್ರ ಸೊ ನಿಮಗೆ ಇದನ್ನ ನಿರ್ವಹಣೆ ಮಾಡ್ಬೋದು. ಸೊ ಬೇಕಾದ್ರೆ ಒಂದು ಮಣ್ಣು ಪರೀಕ್ಷೆ ತಗೊಳ್ಳಿ. ಈ ಜಾಗದಲ್ಲಿ ಮಣ್ಣು ಪರೀಕ್ಷೆ ತಗೊಂಡು ನೀವು ಮಣ್ಣು ಪರೀಕ್ಷೆಗೆ ಇದು 2 ಎಕರೆ ಅಂದರೆ 2 ಎಕರೆಲ್ಲೂ ಒಂದು 6 ಇಂದ 8 ಕಡೆ ಸ್ಯಾಂಪಲ್ ತೆಗಿರಿ. ತೆಗೆದು ನೀವು ನಮಗೆ ಕೊಡಿ, ಅಥವಾ ನಿಮ್ಗೆ ಇಲ್ಲಿ ತೋಟಗಾರಿಕೆ ಕಾಲೇಜಲ್ಲಿ ಅದರಲ್ಲೂ ಕೊಡಿ. ಅಲ್ಲಿ ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ಬೇಕು. ಯಾಕಂದ್ರೆ ಕೆಲವು ರಿಪೋರ್ಟ್ ನೋಡಿದೀವಿ, ಅಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಟೆಸ್ಟ್ ಕೊಡೋದಿಲ್ಲ. ಸೊ ಹಾಗಾಗಿ ನೀವು ಒಂದು 6 ಇಂದ 8 ಕಡೆ 4 ಗಿಡದ ಮಧ್ಯದಲ್ಲೇ ಅಥವಾ 2 ಗಿಡದ ಮಧ್ಯದಲ್ಲಿ ನೀವು ನಿಂತಿದ್ದೀರಲ್ಲ, ಆ ಜಾಗದಲ್ಲಿ 1.5 ಆಳ ಗುಂಡಿ ಹೊಡೆದು ಆ ಮಣ್ಣೆಲ್ಲ ಹೊರ ಹಾಕಿ ಮೇಲಿಂದ ಕೆಳಗಿನವರೆಗೂ ಸಬಲಲ್ಲಿ 4 ಕಡೆನೂ ಎರಕಡಿ ಸ್ಯಾಂಪಲ್ನ ಒಂದು ಬುಟ್ಟಿಗೆ ಹಾಕೊಂಡು ಆ ಥರ 8 ಕಡೆ ತೆಗಿಬೇಕು. ಒಂದು 2 ಎಕರೆಯಲ್ಲಿ 8 ಕಡೆ ತೆಗೆದಿದ್ದನ್ನ ಒಂದೇ ಬುಟ್ಟಿಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಅದರಲ್ಲಿ 1 kg ಅಷ್ಟು ಸ್ಯಾಂಪಲ್ನ ಲ್ಯಾಬಿಗೆ ಕೊಡಬೇಕು. ಇದು ಅದರ ಬೇಸ್ಡ್ ಆನ್ ನಾವು ಅದು ರಿಪೋರ್ಟ್ ಒಂದು ವಾರ 15 ದಿನಕ್ಕೆ ನಿಮ್ಗೆ ರಿಪೋರ್ಟ್ ಸಿಗ್ತದೆ. ಅದರಲ್ಲಿ ಎಷ್ಟು ಕೊರತೆ, ಜಿಂಕ್ ಕೊರತೆ ಇದೆ, ಬೋರಾನ್ ಕೊರತೆ ಇದೆ, ಅಥವಾ ಪೊಟ್ಯಾಶ್ ಕೊರತೆ ಇದೆಯಾ, ಸಾರಜನಕ ಕೊರತೆ ಇದೆಯಾ ನೋಡ್ಕೊಂಡು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕು. ಭಾಳ ಇಂಪಾರ್ಟೆಂಟ್ ಇದು. ನಾವೇನು ಮಾಡ್ತೀವಿ, ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಬೇಗ ಅವರು ಫಸ್ಟು ಡಾಕ್ಟ್ರ್ ಏನು ಬರೀತಾರೆ ಹೇಳಿ, ಸೊ ನೀವು ಫಸ್ಟು ಬ್ಲಡ್ ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಬ್ಲಡ್ ಟೆಸ್ಟ್ ಮಾಡಿದಾಗ ಏನಾಗ್ತದೆ, ನಿಮಗೆ ಏನು ರೋಗ ಇದೆ ಅಥವಾ ನಿಮಗೆ ಬ್ಲಡ್ ಕಮ್ಮಿ ಇದೆಯಾ, ಹೇಗೆ ಏನು, ನಿಮ್ಮದು ಫಸ್ಟು ಬ್ಲಡ್ ಸರಿ ಇರಬೇಕು ಮಣ್ಣಲ್ಲಿ. ಈಗ ನಿಮಗೆ ಬ್ಲಡ್ ಸರಿ ಇದ್ದರೆ ನಿಮಗೆ ಯಾವುದೇ ಕಾಯಿಲೆ ಆಗಲಿ ಬೇಗ ರಿಕವರ್ ಆಗುತ್ತೆ ಅಂತ. ಇಲ್ಲೂ ಅಷ್ಟೇ, ಮಣ್ಣಿನ ರಸಸಾರ ಅಂತ ಹೇಳ್ತೀವಿ. ಮಣ್ಣಿನ ರಸಸಾರ ಅಂತ ಹೇಳಿದ್ರೆ ನಿಮ್ಗೆ ಅದು 6.5ರಿಂದ 7 ಇರಬೇಕು. ಸೊ ಇದು 7 ಇದೆ ಅಂತ ಹೇಳಿದ್ರೆ ಸಾಯಿಲ್ pH, ಮಣ್ಣಿನ ರಸಸಾರ ಹೇಳ್ತಾ ಇದ್ದೀವಿ. ಸೊ ಹಿಂಗಾರ ಹೆಚ್ಚು ಒಣಗೋದು ಸೊ ಕೊಲೆಟ್ರಾಟೋಕಮ್ ಗ್ಲಿಯೋಸ್ಪೈಡ್ಸ್ ಅನ್ನೋ ಒಂದು ಶಿಲೀಂಧ್ರದಿಂದ. ಸೊ ಅದು ಕಾಮನ್ ಡಿಸೀಸ್, ಅಡಿಕೆಯಲ್ಲಿ ಬರ್ತಕ್ಕಂಥ ಮೇಜರ್ ಕಾಮನ್ ಡಿಸೀಸ್. ನೀವು ಸಸಿ ಗಿಡದಲ್ಲಿ ಇನ್ನೂ ಹೆಚ್ಚಾಗಿ ಹಿಂಗಾರ ಒಣಗ್ತದೆ. ಯಾಕೆಂದರೆ ಗಿಡಕ್ಕೆ ತಂದೆ ಆದಂಥ ಇನ್ನೂ ರೆಸಿಸ್ಟೆನ್ಸ್ ಪವರ್ ಇರೋದಿಲ್ಲ. ಸೊ ಇನ್ನೂ ಗಿಡದ ಬೆಳವಣಿಗೆ ಬೆಳವಣಿಗೆ ಹಂತದಲ್ಲೇ ಇರ್ತದೆ, ಕಾಂಡ ಬೆಳವಣಿಗೆ ಹಂತದಲ್ಲೇ ಇರ್ತದೆ, ಮತ್ತು ಎಲೆ ಬೆಳವಣಿಗೆ ಹಂತದಲ್ಲಿ ಇರ್ತದೆ. ಸೊ ಗಿಡಕ್ಕೆ ಇನ್ನೂ ಫೈಬರ್ ಕಂಟೆಂಟ್ ಹೆಚ್ಚಾಗಿ ಬಂದಿರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಫೈಬರ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ನಿಮಗೆ ರೋಗ ಬಂದರೆ ಬೇಗ ಹಿಂಗಾರ ತುತ್ತಾಗುತ್ತೆ ರೋಗಕ್ಕೆ. ಸೊ ಅದನ್ನು ನೀವು ನಿರ್ವಹಣೆ ಮಾಡಲಿಕ್ಕೆ ಸುಮಾರು ರೋಗನಾಶಕ ಮತ್ತು ಕೀಟನಾಶಕಗಳು ಬರ್ತದೆ. ಸೊ ಅದನ್ನು ನೀವು ಮೇಲೇ ಸಿಂಪಡಣೆ ಕೊಡಬೇಕೇ ಹೊರತು ನೀವು ಬೇರೆ ಏನು ಇದಕ್ಕೆ ಹಿಂಗಾರ ಒಣಗೋದನ್ನ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪೋಷಕಾಂಶಗಳನ್ನ ನೀವು ನಿರ್ವಹಣೆ ಮಾಡೋದ್ರಿಂದ ರೋಗ ಸ್ವಲ್ಪ ಕಡಿಮೆ ಆಗುತ್ತೆ, ಪೋಷಕಾಂಶಗಳು ಸರಿಯಾಗಿ ಕೊಡೋದ್ರಿಂದ. ಜೊತೆಗೆ ಹಿಂಗಾರ ಏನು ಒಣಗ್ತಾ ಇದೆ ಅದಕ್ಕೆ ನೀವು ಸರಿಯಾಗಿ ಒಂದು ಸಿಂಪಡಣೆ ತಗೊಂಡ್ರೆ, ಈಗ ನಾವು ಎಷ್ಟೋ ರೈತರು ಇಲ್ಲಿ ಒಂದಷ್ಟು ಕ್ವಶನ್ ಕೇಳ್ತಾರಲ್ಲ, ನಿಮಗೆ ಹಿಂಗಾರ ಸರ್ ನಾವು ಸಿಂಪಡಣೆ ತಗೊಳ್ಳೋದ್ರಿಂದ ಅದು ಪ್ರಾಕ್ಟೀಸ್ ಆಗುತ್ತಾ ಅಂತ ಕೇಳ್ತಾರೆ. ಹೆಚ್ಚು ರೈತರು ನನಗೆ ಕೇಳೋದು ಅದೇನೆ, ಫೋನ್ ಮಾಡ್ತಾರೆ, ಸರ್ ಈಗ ಸಿಂಪಡಣೆ ನಾವು ಯಾವಾಗೂ ಕೊಟ್ಟಿಲ್ಲ, ಈಗ ಕೊಟ್ಟರೆ ಏನಾದರೂ
ಅದು ಮತ್ತೆ ಪ್ರಾಕ್ಟೀಸ್ ಆಗಿಬಿಡುತ್ತೆ, ಅದಕ್ಕೆ ರೆಗ್ಯುಲರ್ ಹೊಡಿಬೇಕಾಗತ್ತೆ ಅಂತ. ಈಗ ನಾನು ಎಷ್ಟೋ ರೈತರಿಗೆ ಅದನ್ನ ಈ ಮೂಲಕ ಕೇಳಕ್ಕೆ ಹೇಳ್ತೀನಿ. ರೈತರಿಗೆ, ತುಂಬಾ ರೈತರಿಗೆ ಅದು ಕ್ವಶನ್ ಇದೆ. ಈಗ ಒಬ್ರಿಗೆ ನಿಮಗೆ ಹುಷಾರಿಲ್ಲ ಅಂತ ಅನ್ಕೊಂಡ್ರೆ, ಈಗ ಜ್ವರ ಬಂತು, ಶೀತ ಬಂತು ಅಂದ್ರೆ ನಮ್ಗೆ ಅದನ್ನ ನಾವು ಹೋಗಿ ಮಾತ್ರೆ ತಗೊಂಡ್ವಿ ಅಥವಾ ಇಂಜೆಕ್ಷನ್ ಮಾಡಿದ್ರೆ ಅದು ಪ್ರಾಕ್ಟೀಸ್ ಆಗುತ್ತಾ? ಇಲ್ಲ ತಾನೆ. ಅದು ನಿಮಗೆ ರೋಗ ಬಂದಾಗ, ಅವಶ್ಯಕತೆ ಇದ್ದಾಗ ನಾವು ಅದಕ್ಕೆ ಪೂರಕವಾದ ಔಷಧಿಗಳನ್ನ ತಗೊಳ್ಳೋದು ಹೇಗೆ ನಮಗೆ ಅವಶ್ಯಕತೆ ಇರ್ತದೋ, ಸೊ ಈ ಅಡಿಕೆ ಹಿಂಗಾರ ಒಣಗಾಟ ಸಂದರ್ಭದಲ್ಲಿ ನೀವು ಸ್ವಲ್ಪ ಹಿಂಗಾರಕ್ಕೆ ಸಿಂಪಡಣೆ ಸರಿಯಾಗಿ ಏನು ಕೊಲೆಟೋಟೋಕಮ್ನ ಕಂಟ್ರೋಲ್ ಮಾಡ್ತಕ್ಕಂಥ ಫಂಗಿಸೈಡ್ಸ್ ಏನು ಸುಮಾರು ಇದಾವೆ ಮಾರ್ಕೆಟಲ್ಲಿ, ಅದರಲ್ಲಿ ಒಂದಷ್ಟು ಬೇಕಾದ್ರೆ ಹೇಳ್ತೀನಿ ನಾನು. ಒಂದು, ನಿಮಗೆ ಈಗ ಎಲ್ಲರೂ ಪ್ರಾಕ್ಟೀಸ್ ಏನು ಮಾಡಿದ್ದಾರೆ, ಸಾಫ್ ರೆಗ್ಯುಲರಾಗಿ ಹೊಡಿತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಈಗ ಹೊಡೆದಿದ್ನೇ ರಿಪಿಟೇಷನ್ ಆಗಿ ಹೊಡಿದೇನೆ. ಸೊ ಒಂದ್ಸರಿ ನೀವು ಸಾಫ್ ಹೊಡೆದಿದ್ದೀರಾ ಅಂದರೆ ಎರಡನೇ ಸತಿ ಪ್ರೊಪಿಕೊನಜೋಲು ಟ್ರೀಟ್ ಅಂತ ಬರುತ್ತೆ. ಸೊ ಇನ್ನೊಂದು ಟ್ಯುಬಿಕೊನಜೋಲು. ಸೊ ಅಜಸ್ಟಬಿನ್ನು ಟ್ಯುಬಿಕೊನಜೋಲ್ ಕಾಂಬಿನೇಷನ್ ಸುಮಾರು ಫಂಗಿಸೈಡ್ಸ್ ಬಂದಿದ್ದಾವೆ. ಸೊ ಅದನ್ನು ಸಿಂಪಡಣೆ ತಗೊಳ್ಳೋದು. ಸೊ ಇನ್ನು ಎಕ್ಸೋಕೊನಜೋಲು, ಈ ಥರದ ಕೊನಜೋಲ್ ಗ್ರೂಪಿನ ಫಂಗಿಸೈಡ್ಸು ನಿಮಗೆ ಎಲೆ ಚುಕ್ಕೆ ಏನು ಹಿಂಗಾರ ಒಣಗ್ತಕ್ಕಂಥದ್ದು ಮತ್ತು ಎಲೆ ಚುಕ್ಕೆ ಬಂದಿದ್ರೆ, ಇಲ್ಲೇನು ಎಲೆ ಚುಕ್ಕೆ ಇಲ್ಲ, ಬಟ್ ಎರಡಕ್ಕೂ ಸಹಿತ ಸರಿಯಾಗಿ ನಿಮಗೆ ನಿರ್ವಹಣೆ ಆಗ್ತದೆ, ಅಂದರೆ ರೋಗ ಕಂಟ್ರೋಲ್ ಬರ್ತದೆ. ಸೊ ಇದನ್ನ ಎಕ್ಸೋಕೊನಜಾಲ್ ಆಗಲಿ ಮತ್ತು ಪ್ರೊಪಿಕೊನಜಾಲ್ ಆಗಲಿ ಅಥವಾ ಟೊಬಿಕೊನಜಾಲ್ ಆಗಲಿ ಒಂದು ಲೀಟರ್ ನೀರಿಗೆ ಒಂದು ಗ್ರಾಮ್ ಹಂಗೆ ಸೊ ಅದು ಕೂಡ ಡಿಫಿಷಿಯನ್ಸಿನೇ, ಅದು ಗರಿಗಳೆಲ್ಲ ಮುಟ್ಟರಾಗಿದೆ ನೋಡಿ. ಸೊ ಆಮೇಲೆ ಸೆಲ್ ವಾಲ್ಗಳೆಲ್ಲ ಸಣ್ಣಕ್ಕಾಗಿದೆ. ಈಗ ನೋಡಿ ಇಂಟರ್ಲೆಂತ್ ಎಷ್ಟಿದೆ, ಇದು 4, 1, 3, 7 ಇಂಚ್ ನಿಮಗಿದು ಇಂಟರ್ಲೋಡಲ್ ಅಂತಿದೆ. ಸೊ ಅದ್ರಲ್ಲಿ ನೋಡಿ ಅದು ಬರ್ತಾ ಬರ್ತಾ ಸಣ್ಣದಾಗಿದೆ, ಅದು ಕೂಡ ಡಿಫಿಷಿಯನ್ಸಿನೇ. ಗಿಡ ಕೆಳಗೆ ಒಂದು 5-6 ಮರ ಬಗ್ಗಿ ಬಿಡ್ದಲ್ಲ ಸರ್, ಗರೆ ಏನ್ ಮಾಡಕತ್ತ ಸರ್? ಈ ಕಡೆ ನಾನೇನು ಫಂಗಿಸೈಡ್ ಹೇಳಿದೆ, ಇದು ನೀವು ಡೈರೆಕ್ಟ್ ಆಗಿ ನೀವು ಹಿಂಗಾರಕ್ಕೆ 1 ಗ್ರಾಮ್ ಹಂಗೆ 1 ಲೀಟ್ರಿಗೆ 1 ml ಹಂಗೆ ಪ್ರೊಪಿಕೊನಜಾಲ್ನ ಸಿಂಪಡಣೆ ಕೊಡೋದ್ರಿಂದ ನೀವು ಈ ಹಿಂಗಾರ ಒಣಗತಕ್ಕಂಥ ರೋಗನ ಹತೋಟಿ ಮಾಡ್ಬೋದು. ಜೊತೆಗೆ ಅದ್ರ ಜೊತೆಗೆ ಒಂದು ಜಿಂಕು ಮೈಕ್ರೋನ್ಯೂಟ್ರಿಯೆಂಟ್ ಏನು ಇಡಿಟಿಎಫ್ ಫಾರ್ಮಲ್ಲಿ ಇರ್ತಕ್ಕಂಥದ್ದು ಒಂದು ನ್ಯೂಟ್ರಿಯೆಂಟ್ನ ಪ್ರೋ ಕಿಸಾನ್ ಅಂತ ಬರ್ತದೆ. ಸೊ ಅದು 1 ಗ್ರಾಮ್ 1 ಲೀಟರ್ ನೀರಿಗೆ, ಮತ್ತು ಅದ್ರ ಜೊತೆಗೆ ಒಂದು ಗಮ್ಮು, ಜೊತೆಗೆ ಒಂದು ಇನ್ಸೆಕ್ಟಿಸೈಡ್ ಯಾವುದು ಇಮಿಡಾಕ್ಲೋಪಿಡ್ ಆಗಿರ್ಬೋದು ಅಥವಾ ನೀವು ಥೈಮಿಥಾಕ್ಸಾಮ್ ಆಗಿರ್ಬೋದು, ಇದನ್ನ ನೀವು ಅದು 1 ml, ಒಂದು ಇಮಿಡಾಕ್ಲೋಪಿಡ್ ಆದರೆ 0.5 ಮತ್ತು ನವತಾರ್ ಥೈಮಿಥಾಕ್ಸಾಮ್ ಆದರೆ ನಿಮಗೆ 0.5 ಗ್ರಾಮ್ ಹಂಗೆ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಕೊಡೋದ್ರಿಂದ ಸರಿಯಾಗಿ ಹಿಂಗಾರ ಒಣಗೋದನ್ನ ಕಂಟ್ರೋಲ್ ಮಾಡ್ಬೋದು.